ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ತುಂಬ ಹಿಂದಿನ ವಿಡಿಯೋ ಇದು. ನಂದನ ಪ್ಯಾಲೇಸ್ಗೆ ಹೋಗಿದ್ವಿ. ಯಾವಾಗ ಅಂತ ಹೇಳಿದ್ರೆ ನನ್ನ ಫಸ್ಟ್ ಸ್ಯಾಲ್ರಿ ಆಗಿತ್ತಲ್ವ, ಆ ಟ್ರೀಟ್ ಕೊಡಿಸಿರಲಿಲ್ಲ. ಹಾಗಾಗಿ ಫಸ್ಟ್ ಸ್ಯಾಲ್ರಿ ಟ್ರೀಟ್ ಅಂತ ಹೇಳಿ ನಾವು ನಂತರ ಹೋಗಿದ್ವಿ. ಬಟ್ ಅದೊಂದು ವಿಡಿಯೋ ಲಾಂಗ್ ಬ್ಯಾಕಿಂದ ಉಳ್ಕೊಂಡ್ಬಿಟ್ಟಿತ್ತು. ಸೊ ಹಾಗಾಗಿ ಅದು ಇರಲಿ ಅಂತ ಅಪ್ಲೋಡ್ ಮಾಡಿದೆ. ಅದೇ ದಿನ ನಮ್ಮ ಪಾಪುಗೆ ಸ್ಟಾರ್ ಆಫ್ ದ ಟರ್ಮ್ ಕೂಡ ಬಂದಿತ್ತು. ಸೊ ಹಾಗಾಗಿ ಅದನ್ನು ಕೂಡ ಸೆಲೆಬ್ರೇಷನ್ ಮಾಡಿಕೊಂಡು ಸ್ಕೂಲ್ನಲ್ಲಿ ಅಲ್ಲಿಂದ ನಂದನ ಪ್ಯಾಲೇಸಿಗೆ ಬಂದು ಒಂದು ಒಳ್ಳೆ ಲಂಚ್ ಮಾಡಿಕೊಂಡು ನಾವು ಹೋದ್ವಿ. ನಂದನ, ಗೋಕುಲ್, ಕೃಷ್ಣ, ನಂದಿನಿ ಇಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆಂಧ್ರ ಸ್ಟೈಲ್ನಲ್ಲಿರುತ್ತೆ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಈ ಪಪ್ಪು, ಸಾಂಬಾರು, ಪಲ್ಯ, ಚಟ್ನಿ ಪುಡಿ, ತುಪ್ಪ ಈ ಥರ ಎಲ್ಲ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ಹೋಗಿದ್ವಿ. ಆಂಧ್ರ ಸ್ಟೈಲ್ನಲ್ಲಿ ಇಷ್ಟಪಡೋರು ಇಲ್ಲಿಗೆ ಆರಾಮಾಗಿ ಹೋಗ್ಬೋದು. ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು. ಆ ಕ್ರೌಡ್ನಲ್ಲೂ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ನಾವು ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದನ್ನು ನಾನು ಲಾಸ್ಟ್ ವ್ಲಾಗ್ನೆಲ್ಲ ತೋರಿಸಿದ್ದೆ ಅನಿಸುತ್ತೆ. ನಮ್ಮ ಮನೆಯ ಪಕ್ಕದಲ್ಲೇ ಒಂದು ಟೆನ್ನಿಸ್ ಕೋರ್ಟ್ ಇದೆ. ಅಲ್ಲೇ ಬಂದ್ಬಿಟ್ಟು ಮಸಾಜ್ ಮಾಡುವಂತಹ ಫಿಸಿಯೋಥೆರಪಿ ಬಂದಿತ್ತು. ಸೊ ಫುಟ್ ಮಸಾಜು ಅಥವಾ ಪರ್ಟಿಕ್ಯುಲರಾಗಿ ನಿಮ್ಗೆ ಎಲ್ಲಿ ಪೇಯ್ನ್ ಇದೆ ಅಲ್ಲಿಗೆ ಮಾಡಿಕೊಡ್ತಾರೆ. ಸೊ ಅಲ್ಲಿ ಕೂಡ ನಾವು ಡೈಲಿ ಹೋಗಿ ಒಂದು 2-3 ದಿವಸ ಮಸಾಜ್ ತೊಗೊಂಡ್ವಿ. ಇದು ಬಂತು ನಮ್ಮ ಚಿಕ್ಕತ್ತೆ ಮನೆ ಗೃಹ ಪ್ರವೇಶ. ಈ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಹಾಗಾಗಿ ಎಲ್ಲ ಒಂದೇ ಕಡೆ ಇರಲಿ ಅಂತ ಹೇಳಿ ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ನಮ್ಮ ಅತ್ತೆ ಮನೆ ಗೃಹ ಪ್ರವೇಶ ಇತ್ತು ಹರಳಳ್ಳಿನಲ್ಲಿ. ಸೊ ಹಾಗಾಗಿ ಅಲ್ಲಿ ಹೋಗಿದ್ವಿ. ನಮ್ಮ ಚಿಕ್ಕತ್ತೆ ಮನೇಲಿತ್ತು. ಅವರು ದೊಡ್ಡರ್ಸಿ ಕರೆಯಿಂದ ಬಸವನ್ನ ಕೂಡ ಕರೆಸಿದ್ರು. ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ವೀರಗಾಸಿಯರಿದ್ದರು. ನಾವೆಲ್ಲ ದೇವ್ರು ಹಿಡ್ಕೊಂಡಿದ್ವಿ. ದೇವ್ರು ಹಿಡ್ಕೊಂಡು ಹೋಗಿ ಆಮೇಲೆ ಮನೆಗೆ ಹಸು ಕರು ನುಗ್ಗಿಸ್ತಾರಲ್ಲ, ಹಸು ಕರುನೂ ಇತ್ತು ಮತ್ತು ಈ ಬಸವನ್ನ ಕೂಡ ಕರೆಸಿದ್ರು. ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಊಟ ಅಂತೂ ಮಸ್ತಾಗಿತ್ತು. ಸೊ ಬನ್ನಿ ವಿಡಿಯೋನ ನ್ಯಾಚುರಲ್ ಆಗಿ ನೋಡ್ಕೊಂಡು ಬರೋರಂತೆ. ಡ್ಯಾನ್ಸ್ ಆಡೋದ ಶಿವನ ಮಗ ವೀರಭದ್ರ.
ಅಮ್ಮ ನೋಡಲಿ ಹೆಂಗ್ ಗೊತ್ತದ ಸೊ ಈ ರೀತಿಯಾಗಿತ್ತು, ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಗೃಹ ಪ್ರವೇಶ. ಸೊ ಅದಾದಮೇಲೆ ಹೇಳಿದ್ನಲ್ವ ಟರ್ಮ್ ಸ್ಟಾರ್ ಆಫ್ ದ ಟರ್ಮ್ ಅಂತ ಹೇಳಿ ನನ್ನ ಮಗಳಿಗೆ ಬಂದಿತ್ತು. ಅದಕ್ಕೆ ಅಲ್ಲೆಲ್ಲ ನಿಂತ್ಕೊಂಡು ಅವರಪ್ಪ ಅವಳ ಜೊತೆ ಫೋಟೋ ತೊಗೊಂಡು ಎಲ್ಲ ಬಂದಿದ್ದರು. ಆ ವಿಡಿಯೋ ಕೂಡ ಇದರಲ್ಲೇ ಅಟ್ಯಾಚ್ ಮಾಡ್ತಾ ಇದ್ದೀನಿ.